ನಮಸ್ಕಾರ ಸ್ನೇಹಿತರೆ, ಮಾವಿತ್ರಿ ಆರ್ಟ್ಸ್ನ ಕುಟುಂಬದ ಎಲ್ಲಾ ಸದಸ್ಯರಿಗೂ ನಮಸ್ಕಾರಗಳು. ನಮ್ಮ ಕಂಪನಿಯು 2026ರಲ್ಲಿ ವಿಶ್ವದ ನಂಬರ್ 1 ಕಂಪನಿ ಎಂದು ಹೆಸರು ಗಿಟ್ಟಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಂಬರ್ 1 ಕಂಪನಿಯಾಗುವುದಕ್ಕೆ ಯಾರಿಂದಲೂ ತಡೆ ಆಗದು. ಅದಕ್ಕೋಸ್ಕರ ಪೂರ್ವಭಾವಿ ಕೆಲಸಗಳನ್ನ 1 by 1 ಕಂಪನಿ ಮಾಡ್ತಾನೆ ಇದೆ. ಈ ಒಂದು ಗ್ಯಾಪ್ ನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಮುಗಿಸುವ ಒಂದು ನಿರ್ಧಾರವನ್ನ ಕಂಪನಿ ಕೈಗೊಂಡಿದೆ. ಅದಕ್ಕೋಸ್ಕರ ಬರುವ 29 ಸೋಮವಾರ ಮದುರೈನಲ್ಲಿ ಹಬ್ ಓಪನ್ ಆಗ್ತಿದೆ. ಆಲ್ರೆಡಿ ಕೊಯಮತ್ತೂರಿನಲ್ಲಿ ಹಬ್ ಇದೆ. ಮೊದಲೇ ಹೇಳಿರುವ ಹಾಗೆ ತಮಿಳುನಾಡಿನಲ್ಲಿ 9 ಹಬ್ಗಳು ಓಪನ್ ಆಗ್ತವೆ. ಸೊ ಅಲ್ಲಿರುವ ಸ್ಟೋರ್ಗಳಿಗೆ ಅಲ್ಲಿರುವ ಹಬ್ಗಳಿಂದಲೇ ಪ್ರಾಡಕ್ಟ್ಗಳು ಸಪ್ಲೈ ಆಗೋ ತರ ವ್ಯವಸ್ಥೆ ನಡೀತಿದೆ. ಹಾಗೆ ಬರುವ 30ರಂದು ಅಂದ್ರೆ ಮಂಗಳವಾರ ತಿರುನಲ್ವೇಲಿ ಹಬ್ ಓಪನ್ ಆಗ್ತಾ ಇದೆ. ಸೊ 29 ಸೋಮವಾರ ಮದುರೈನಲ್ಲಿ ಹಬ್ ಓಪನ್ ಆಗ್ತಿದೆ, 30ರಂದು ಮಂಗಳವಾರ ತಿರುನಲ್ವೇಲಿಯಲ್ಲಿ ಹಬ್ ಓಪನ್ ಆಗ್ತಾ ಇದೆ. ಸೊ ಹಾಗೆ ಬುಧವಾರ ಮತ್ತೆ ಗುರುವಾರ ಅಂದ್ರೆ ಮೇ 1 ಮತ್ತು 2ರಂದು SG4 ಟ್ರಿಪ್ ಕೂಡ ಅರೇಂಜ್ ಆಗಿದೆ. ಯಾರೆಲ್ಲ ಏಪ್ರಿಲ್ 25ಕ್ಕಿಂತ ಮುಂಚೆ SG4 ಅಚೀವ್ ಮಾಡಿದೀರಾ, ನಿಮ್ಮ ನಿಯರ್ ಬೈ ಝೋನ್ಗೆ ವಿಸಿಟ್ ಮಾಡಿ ಡೀಟೇಲ್ಸ್ ಕೊಟ್ಟು ನಾಮಿನೇಟ್ ಮಾಡ್ಕೊಳ್ಳಿ. ಮೋಸ್ಟ್ ಪ್ರೊಬಬ್ಲಿ ಈ ಸಲದ SG4 ಟ್ರಿಪ್ ಮದುರೈನಲ್ಲಿ ಇರಬಹುದು. ಯಾವ ಜಾಗ ಅನ್ನೋದನ್ನ 1 ಅಥವಾ 2 ದಿನದಲ್ಲೇ ನೆಕ್ಸ್ಟ್ ವಿಡಿಯೋದಲ್ಲಿ MD ಸರ್ ಹೇಳ್ತಾರೆ. ಸೊ ಮೇ 1 ಮತ್ತು 2ರಂದು SG4 ಟ್ರಿಪ್ ಅರೇಂಜ್ ಆಗಿದೆ. ಸೊ ಅದು ಏಪ್ರಿಲ್ 25ಕ್ಕಿಂತ ಮುಂಚೆ ಯಾರೆಲ್ಲ SG4 ಅಚೀವ್ ಮಾಡಿದೀರಾ, ಅವರು ಯಾರೆಲ್ಲ ಟ್ರಿಪ್ ಅಟೆಂಡ್ ಮಾಡಿಲ್ಲ, ಈ ಒಂದು ನೀವು ಟ್ರಿಪ್ ನ ಅಟೆಂಡ್ ಮಾಡಬಹುದು. ನಿಮ್ಮ ಡೀಟೇಲ್ಸ್ ನ ನಿಯರ್ ಬೈ ಝೋನ್ಗೆ ವಿಸಿಟ್ ಮಾಡಿ ನಾಮಿನೇಟ್ ಮಾಡ್ಕೊಳ್ಳಿ. ನಂತರ ಮೇ 3ರಂದು ಶುಕ್ರವಾರ ಸೇಲಂನಲ್ಲಿ ಹಬ್ ಓಪನ್ ಆಗ್ತಾ ಇದೆ. ಇದು ನಮ್ಮ 4ನೇ ಹಬ್ ಸೇಲಂನಲ್ಲಿ ಓಪನ್ ಆಗ್ತಿರೋದು. ಮೊದಲನೇದು ಕೊಯಮತ್ತೂರಿನಲ್ಲಿ, 2ನೇದು ಮದುರೈನಲ್ಲಿ, 3ನೇದು ತಿರುನಲ್ವೇಲಿಯಲ್ಲಿ, 4ನೇದು ಸೇಲಂನಲ್ಲಿ. ಇದೇ ಬರುವ 3ರಂದು ಶುಕ್ರವಾರ ಸೇಲಂನಲ್ಲಿ ಹಬ್ ಓಪನ್ ಆಗ್ತಾ ಇದೆ. ನಂತರ ಮೇ 4ರಂದು ವಿಳುಪುರಂದಲ್ಲಿ ಹಬ್ ಓಪನ್ ಆಗ್ತಾ ಇದೆ. ಹೀಗೆ ಬರುವ ವಾರದಲ್ಲಿ 1 by 1 ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸೋದರಲ್ಲಿದೆ ಕಂಪನಿ. ಅದೇ ತರಹ ಬರುವ 5ರಂದು ಅಂದ್ರೆ ಶನಿವಾರ ಹೈದರಾಬಾದ್ ನಲ್ಲಿ ಆಫೀಸ್ ಓಪನ್ ಆಗ್ತಾ ಇದೆ. ತೆಲಂಗಾಣ ರಾಜ್ಯದ ಮಾವಿತ್ರಿ ಆರ್ಟ್ಸ್ ನ ಹೆಡ್ ಆಫೀಸ್ ಹೈದರಾಬಾದ್ ನಲ್ಲಿ ಓಪನ್ ಆಗ್ತಾ ಇದೆ. ಬರುವ ವಾರ ಕಂಪನಿಯು ಪ್ರತಿ ದಿನವೂ ಕಾರ್ಯನಿರತವಾಗಿರುತ್ತೆ. ರೀ ಎಂಟ್ರಿ ಕೊಡುವುದಕ್ಕಾಗಿ ಎಲ್ಲಾ ಏರ್ಪಾಟುಗಳು ಜೋರಾಗಿಯೇ ನಡೆದಿವೆ. ಅಂದುಕೊಂಡಿದ್ದನ್ನ ಸಾಧಿಸುವ ತನಕ ಕಂಪನಿ ನಿರಂತರ ಕಾರ್ಯದಲ್ಲಿರುತ್ತೆ. ಜನರ ಕೈ ಹಿಡಿದು ನಡೆಸುತ್ತೆ. ನಂಬಿಕೆಯಿಂದ ಧೈರ್ಯವಾಗಿ ಕಾಯ್ತಾ ಇರಿ. ಒಳ್ಳೆಯವರಿಗೆ ಗೆಲುವು ನಿಶ್ಚಿತವೇ. ಸೊ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು.